ಶ್ರದ್ಧಾಭಕ್ತಿಯಿಂದ ಜರುಗಿದ ಶ್ರೀ ಅಮೋಘಸಿದ್ದೇಶ್ವರ ಜಾತ್ರೆ. ಜಮಖಂಡಿ ಉತ್ತರ ಕರ್ನಾಟಕದ ಜಾತ್ರೆಗಳು ವಿಶೇಷತೆಯಿಂದ ಕೂಡಿರುತ್ತವೆ. ಅದರಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಜಾತ್ರೆಗಳಿಗೆ ಮತ್ತು ಅನ್ನ ಪ್ರಸಾದಕ್ಕೆ ತನ್ನದೇ ಆದ ಹೆಸರು ಮಾಡಿದೆ. ರವಿವಾರ ಅಮೋಘಸಿದ್ದೇಶ್ವರನ ಜಾತ್ರೆಗೆ ವಿವಿಧೆಡೆಯಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸಿ ಭಕ್ತಿಭಾವದಲ್ಲಿ ಮಿಂದೇಳುತ್ತಾರೆ. ಈ ಜಾತ್ರೆಯನ್ನು ಭಂಡಾರದೊಡೆಯನ ಜಾತ್ರೆ ಎಂದೇ ಕರೆಯಲಾಗುತ್ತೆ. ಕೈಲಾಸವಾಸಿಯಾಗಿದ್ದ ಅಮೋಘಸಿದ್ದೇಶ್ವರ ಶಿವ ಪಾರ್ವತಿಯರ ಸೇವಕರಾಗಿದ್ದರು. ಅಮೋಘಸಿದ್ದೇಶ್ವರನ ಸೇವೆಗೆ ಶಿವ ಪಾರ್ವತಿಯರು ಮೆಚ್ಚುಗೆ ವ್ಯಕ್ತಪಡಿಸಿ ವಿಶೇಷ ಶಕ್ತಿ ಕರುಣಿಸಿ ಭೂಲೋಕದಲ್ಲಿ ಸೇವೆ ಮಾಡುವಂತೆ ಹೇಳಿದರಂತೆ. ಭೂಲೋಕಕ್ಕೆ ಬಂದ ಅಮೋಘಸಿದ್ದೇಶ್ವರ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸಿದ್ದರಂತೆ. ಇಲ್ಲಿಯ ಮತ್ತೊಂದು ವಿಶೇಷತೆ ಎಂದರೆ ಜಾತ್ರೆಗೆಂದು ವಿವಿಧ ಗ್ರಾಮಗಳಿಂದ ಭಕ್ತರು ಪಲ್ಲಕ್ಕಿಗಳನ್ನು ಹೊತ್ತು ತರುತ್ತಾರೆ. ಜಾತ್ರೆಗೆ ಆಗಮಿಸೋ ಪಲ್ಲಕ್ಕಿಗಳು ಭಂಡಾರಮಯವಾಗಿ ಭಕ್ತರ ಹರ್ಷೋದ್ಗಾರದ ಮಧ್ಯೆ ಅಮೋಘಸಿದ್ದೇಶ್ವರ ಗದ್ದುಗೆಯ ದರ್ಶನ ಮಾಡಿಸಲಾಗುತ್ತದೆ. ಬಳಿಕ ದೇಗುಲದ ಮುಂಭಾಗದಲ್ಲಿ ಪಲ್ಲಕ್ಕಿಗಳ ನೃತ್ಯ ನೆರವೇರಿಸಲಾಗುತ್ತದೆ. ಇಡೀ ಜಾತ್ರೆ ಭಂಡಾರಮಯವಾಗಿರುತ್ತೆ. ಹರಕೆ ಹೊತ್ತ ಭಕ್ತರು ಪಲ್ಲಕ್ಕಿಗಳಿಗೆ ಭಂಡಾರವನ್ನು ಎರಚುತ್ತಾರೆ. ಭಂಡಾರ ಜಾತ್ರೆ, ಬಂಗಾರ ಜಾತ್ರೆ ಎಂದು ಭಕ್ತರು 2 ದಿನಗಳ ಕಾಲ ಸಂಭ್ರಮದಿಂದ ಜಾತ್ರೆಯಲ್ಲಿ ಭಾಗಿಯಾಗುತ್ತಾರೆ. ಯಾವುದೇ ಜಾತಿ ಮತ ಪಂಥ ಭೇದವಿಲ್ಲದೆ ಎಲ್ಲರೂ ಈ ಜಾತ್ರೆಯಲ್ಲಿ ಭಾಗಿಯಾಗುವುದು ವಿಶೇಷ. ಇದೇ ಸಂದರ್ಭದಲ್ಲಿ ಬಸವರಾಜ ಮಾಳಿ, ಕಿರಣ ಸೂರಗೊಂಡ, ಸಂತೋಷ ಪಾಂಡಿಚೇರಿ, ಕೃಷ್ಣ ಬಂಡಿವಡ್ಡರ, ಪಿಂಟು ಬಂಡಿವಡ್ಡರ, ಪರಶುರಾಮ ಭಜಂತ್ರಿ ಇನ್ನೂ ಅನೇಕರು ಪಾಲ್ಗೊಂಡಿದ್ದರು. ವರದಿ ವಿನೋದ ಸೂರಗೊಂಡ, ವಿ ಪವರ್ ನ್ಯೂಸ್, ಜಮಖಂಡಿ.